ಸುರಕ್ಷಾ ಕೋಪದಿಂದ ಸಾಮ್ರಾಟನ ದೂರ ತಳ್ತಾ, ನಾನು ನೀನು ಒಪ್ಕೊಳ್ಳೋದು ಇಲ್ಲ. ಇಷ್ಟು ದಿನ ನಿನ್ನ ಮೇಲೆ ಇದ್ದ 1% ನಂಬಿಕೆ ಮತ್ತು ಒಳ್ಳೆ ಅಭಿಪ್ರಾಯ ಕೂಡ ಈಗ ಹೊರಟು ಹೋಯಿತು ಅಂತ ಪಕ್ಕಕ್ಕೆ ತಿರುಗಿ ತನ್ನ ಇಷ್ಟದ ಅಗತ್ಯ ಇಲ್ಲದೆ ವಿಚ್ಛೇದನದ ಪತ್ರಗಳ ಮೇಲೆ ಸಹಿ ಮಾಡಿದೆಯಲ್ಲ, ಇನ್ನು ಯಾವತ್ತಿಗೂ ನೀನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇರು, ಅಮೇರಿಕಕ್ಕೆ ಹೋದ್ಮೇಲೆ ನಿನ್ನ ಮನೆಯಿಂದ ನಿನ್ನ ಹೊರಗೆ ಕಳಿಸ್ಬಿಡ್ತೀನಿ ಅಂತ ಸುರಕ್ಷಾ ಅರ್ಚುತ್ತಾ ಇರುವಾಗಲೇ ಸಾಮ್ರಾಟ್ ಅವಳು ಬಾಯನ್ನು ತನ್ನ ತುಟಿಗಳಿಂದ ಮುಚ್ಚಿಬಿಟ್ಟ. ಸುರಕ್ಷಾ ಸುಸ್ತಾಗುವವರೆಗೂ ಸಾಮ್ರಾಟ್ನನ್ನು ಹೊಡೆಯುತ್ತಲೇ ಇದ್ಲು. ಅವಳ ಆವೇಶ ತೀರುವವರೆಗೂ ಅವನು ಅಡ್ಡಿಪಡಿಸಲಿಲ್ಲ. ಹಾಗಂತ ಅವಳನ್ನ ಬಿಡಲೂ ಇಲ್ಲ. ಅವನು ತನ್ನ ಪ್ರೀತಿಯನ್ನು ಮುದ್ದಿನ ಮೂಲಕ ತೋರಿಸ್ತಾ ಇದ್ದರೆ ಅವಳು ತನ್ನ ಪ್ರೀತಿ ಮತ್ತು ಅವನಿಲ್ಲದ ಬೇಸರವನ್ನು ಹೊಡೆಯೋದ್ರ ಮೂಲಕ ತೋರಿಸ್ತಾ ಇದ್ಲು. 10 ನಿಮಿಷದ ನಂತರ ಅವಳ ಆವೇಶ ಕಡಿಮೆಯಾಗಿ ಒಡೆಯೋದನ್ನು ನಿಲ್ಲಿಸಿದ್ಲು. ಅವನ ಎದೆಯಾಳದಲ್ಲಿ ಸುರಕ್ಷಾ ಯಾವತ್ತೂ ತನ್ನವಳೆ ಅನ್ನೋ ನಂಬಿಕೆ ಬಲವಾಗಿ ಮೂಡಿತ್ತು. 10 ನಿಮಿಷದ ನಂತರ ಮುದ್ದನ್ನು ಸಾಮ್ರಾಟ್ ಹಾಗೆಯೇ ಮುಂದುವರಿಸುತ್ತಾ, ಕೋಪ ಆವೇಶ ಕಡಿಮೆಯಾಗಿದ್ದ ಸುರಕ್ಷಾ ಅವನಿಗೆ ಸಹಕರಿಸದಿದ್ದರೂ ವಿರೋಧ ಮಾತ್ರ ಏನು ವ್ಯಕ್ತಪಡಿಸಲಿಲ್ಲ. 15 ನಿಮಿಷಗಳ ನಂತರ ಸುರಕ್ಷಾಳನ್ನು ಬಿಡ್ತಾ ಮತ್ತೊಮ್ಮೆ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡ್ಕೊಂಡು, ಕ್ಷಮಿಸು ಕ್ಲೌಡಿ, ನಾನು ಹಾಗೆ ಸಹಿ ಮಾಡಿದ್ದು ತಪ್ಪೇ. ಆದರೆ ಏನು ಮಾಡಲಿ ಹೇಳು, ಅತ್ತೆ ನಿನ್ನ ಹತ್ರ ಸಾಮ್ರಾಟ್ ಜೊತೆ ಇರೋದು ನಿನಗೆ ಇಷ್ಟವೇ ಅಂತ ಕೇಳಿದಾಗ ನೀನು ಹೌದು ಅಂತ ಹೇಳೋದಕ್ಕೆ ತಗೊಂಡ ಸಮಯ ನನ್ನ ಅಂತಹ ನಿರ್ಧಾರ ತಗೊಳ್ಳುವಂತೆ ಮಾಡಿತು. ನೀನು ನನ್ನ ಜೊತೆ ಯಾವತ್ತೂ ಖುಷಿಯಾಗಿ ಇರಲ್ವೇನೋ, ಕನಿಷ್ಠ ನಾನು ನಿನಗೆ ದೂರ ಆದರೂ ನೀನು ಖುಷಿಯಾಗಿ ಇರ್ತೀಯೇನೋ ಅಂತ ಅಂದುಕೊಂಡೆ. ಆದರೆ ನೀನು ಇಲ್ಲದಿದ್ದರೆ ಮಗುವಷ್ಟೇ ಅಲ್ಲ, ನಾನು ಕೂಡ ಇರೋದಕ್ಕೆ ಆಗೋದಿಲ್ಲ ಅಂತ ತಿಳಿದ ಮೇಲೆ ಇನ್ನು ಒಂದು ಕ್ಷಣ ಕೂಡ ನಿನಗೆ ದೂರವಾಗಿರೋದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ನೀನಿಲ್ಲದೆ ಬದುಕಬೇಕು ಅಂತ ಅಂದ್ಕೊಂಡೆ. ನಿಜ ಹೇಳ್ತಿದ್ದೀನಿ ಕ್ಲೌಡಿ, ನೀನು ಇಲ್ಲದಿದ್ದರೆ ಸತ್ತು ಹೋಗ್ತೀನಿ ಅಂತ ನಾನು ಹೇಳಲ್ಲ. ಯಾಕಂದರೆ ನಾನು ಖಂಡಿತ ಬದುಕಲೇಬೇಕು. ಯಾಕಂದರೆ ನನ್ನ ತಂದೆ ತಾಯಿಗಿರೋ ಒಬ್ಬನೇ ಮಗ ನಾನು. ಈಗ ಅವ್ರಿಗೆ ಆಸರೆಯಾಗಿರಬೇಕಾದವ್ರು ನಾನೇ. ಇನ್ನು ವಿಜ್ಜುನನ್ನು ನಾನು ಬಿಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಇಲ್ಲದಿದ್ದರೆ ಅವನು ಹೇಗಿರ್ತಾನೆ? ಇಲ್ಲಿ ಅಪ್ಪ ಅಮ್ಮನಿಗೆ ಮತ್ತು ವಿಜ್ಜುವಿಗೆ ಇರೋ ಒಂದೇ ದಾರಿ ನಾನು. ಆದರೆ ನಿನಗೆ ಪ್ರೀತಿ ಕೊಡಲು ಅಪ್ಪ ಅಮ್ಮನ ಜೊತೆ ಆರ್ಯನ್ ಕೂಡ ಇದ್ದಾನೆ ಅನ್ನೋ ನಂಬಿಕೆಯಿಂದಲೇ ನಿನ್ನನ್ನು ಬಿಡಬೇಕು ಅಂತ ಅಂದ್ಕೊಂಡೆ. ಆದರೆ ನೀನು ದೂರವಾದ ಮೇಲೆ ತಿಳಿಯಿತು, ನೀನು ಇಲ್ಲದಿದ್ದರೆ ವಿಜ್ಜು ಮಾತ್ರ ಅಲ್ಲ, ಈ ಸಾಮ್ರಾಟ್ ಕೂಡ ಇರಲಾರ ಅಂತ. ಖಂಡಿತವಾಗ್ಲೂ ಆಗ್ತಿಳಿತು, ನೀನು ಇಲ್ದಿದ್ರೆ ಸತ್ತು ಹೋಗ್ತೀನಿ. ನೀನು ನನ್ನ ಬಿಟ್ಟು ಮರುಕ್ಷಣವೇ ಪ್ರಾಣ ಬಿಡ್ತೀನಿ ಅನ್ನೋ ಹರಿಯದ ಹುಡುಗರ ಆಶ್ವಾಸನೆಗಳನ್ನ ನಾನು ಕೊಡಲ್ಲ ಕ್ಲೌಡಿ. ಯಾಕಂದರೆ ನಾನು ಹೇಗಿದ್ದರೂ ಬದುಕಿರಲೇಬೇಕು. ಅದೀಗ ನನಗಿಂತ ಇನ್ನು 3 ತುಂಬ ಅಗತ್ಯ. ಹಾಗಾಗಿರ್ತೀನಿ, ಆದರೆ ಬದುಕಿರೋ ಹೆಣದಂತಿರ್ತೀನಿ ಅಂತ ಸಾಮ್ರಾಟ್ ಅಂತಿದ್ರೆ ಸಾಮ್ರಾಟ್ ಬಾಯಿಗೆ ಸುರಕ್ಷಾ ತನ್ನ ಕೈ ಅಡ್ಡ ಇಟ್ಟು ಆ ಮಾತನ್ನು ಹೊರಬರದಂತೆ ತಡೆದ್ಲು. ಅವನ ಕಣ್ಣಲ್ಲಿ ತನ್ನ ಮೇಲಿರೋ ಪ್ರೀತಿಯ ಪ್ರಾಮಾಣಿಕತೆಯನ್ನು ನೋಡ್ತಾ, ಹೇಗೆ ಸಾಮ್ರಾಟ್, ಇಷ್ಟು ಪ್ರೌಢವಾಗಿ ಓದಿಸೋ ನೀನು ಯಾಕೆ ನನ್ನ ಹತ್ರ ಅಷ್ಟು ಮೂರ್ಖತನದಿಂದ ನಡೆದುಕೊಂಡೆ ನೀನು? ಕನಿಷ್ಠ ಒಂದು ಸಲ ಕೂಡ ನಾನು ಹೇಳೋದನ್ನು ಕೇಳಿಸ್ಕೊಳ್ದೆ, ಯೋಚನೆಯೂ ಮಾಡಿದೆ, ಈ ರೀತಿ ಮಾಡಿದೆ. ಸುರಕ್ಷಾ ಇಟ್ಟಿದ್ದ ಕೈ ಮೇಲೆ ಮುತ್ತು ಕೊಡ್ತಾ ಆ ಕೈಯನ್ನು ತನ್ನ ಕೈಯೊಳಗೆ ತಗೊಂಡು, ಪರಿಸ್ಥಿತಿ ಸುರಕ್ಷಾ, ಪರಿಸ್ಥಿತಿ ಯಾರನ್ನಾದರೂ ಎಂಥ ಕೆಲಸನಾದರೂ ಮಾಡಿಸುತ್ತೆ. ನನ್ನ ವಿಷಯದಲ್ಲೂ ಅದೇ ಆಯಿತು. ಆದರೆ ಆ ಕಠಿಣ ಪರಿಸ್ಥಿತಿಗಳು ನಿನ್ನಂಥ ಅಪರೂಪದ ವಜ್ರವನ್ನು ನನ್ನ ಜೀವನಕ್ಕೆ ತಂದವು. ಆದ್ದರಿಂದ ಯಾವತ್ತೂ ಈ ಬೆಲೆ ಬಾಳುವ ವಜ್ರವನ್ನು ನನ್ನ ಕೈಯಿಂದ ಜಾರೋದಕ್ಕೆ ಬಿಡಲ್ಲ. ಈ ವಜ್ರವನ್ನು ಎದೆಯಲ್ಲಿಟ್ಕೊಂಡು ಮಹಾರಾಣಿಯಂತೆ ನೋಡ್ಕೊಳ್ತೀನಿ ಅಂತ ಅವಳ ತಲೆಯನ್ನು ತನ್ನ ಎದೆ ಮೇಲೆ ಇಟ್ಕೊಂಡ ಸಾಮ್ರಾಟ್. ಹಾಗೆ ಅವನ ಎದೆಯ ಮೇಲೆ ವಾಲಿ ಹೋದ ಸುರಕ್ಷಾ ಇದ್ದಕ್ಕಿದ್ದಂತೆ ಒಂದು ವಿಷಯ ನೆನಪಾಗಿ ತಟ್ಟನೆ ತಲೆ ಎತ್ತಿ, ಇನ್ನು ಮುಂದೆ ನೀನು 3 ಅಲ್ಲ 4 ನಮ್ಮ ಜೊತೆ ಇರಬೇಕು. ಆ 4ರಲ್ಲಿ ಮೊದಲನೆಯವಳು ನಾನೇ ಆಗಿರಬೇಕು, ಸರಿನಾ ಅಂದ್ಲು. ನೀನು ನನ್ನ ಮುದ್ದಿನ ಕ್ಲೌಡಿ ಅಲ್ವಾ, ನೀನು ಆ ಜಾಗವನ್ನು ಯಾವಾಗಲೂ ಸೇರಿಬಿಟ್ಟಿದ್ಯಾ ಅಂತ ಅವಳ ಹಣೆ ಮೇಲೆ ಮುತ್ತು ಕೊಡ್ತಾ ಅವಳನ್ನ ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಕೂರಿಸ್ತಾ ಸಾಮ್ರಾಟ್. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಮಾತಾಡ್ತಿರುವಾಗ
ವಿಜ್ಜು ಎದ್ದ. ಸುರಕ್ಷಾ ಅವನನ್ನು ಆಡಿಸ್ತಿದ್ಲು. ಈಗಾಗಲೇ ಸಾಮ್ರಾಟ್ ಮುಖ ತೊಳ್ಕೊಂಡು ಬಂದಿದ್ದ. ವೈಶಾಲಿಯವರ ಬಾಗಿಲು ತಟ್ಟಿ, ಸುರಕ್ಷಾ ಊಟ ಮಾಡೋಣ ಬಾ ಅಮ್ಮ ಅಂತ ಕರೆದ್ರು. ಹ್ಞೂ ಬರ್ತೀನಿ ಆಂಟಿ ಅಂತ ಹೇಳಿ ವಿಜ್ಜುನನ್ನು ಸಾಮ್ರಾಟ್ ಎತ್ಕೊಂಡ್ರೆ ಸುರಕ್ಷಾ ಸಾಮ್ರಾಟ್ ಕೈ ಹಿಡಿದು ಕೋಣೆಯಿಂದ ಹೊರಗೆ ಬಂದಳು. ಇಬ್ಬರು ಒಟ್ಟಿಗೆ ಬರೋದನ್ನು ನೋಡಿ ಶ್ರೀನಿವಾಸ್ ಮತ್ತು ವೈಶಾಲಿಯವರು ತುಂಬಾ ಸಂತೋಷಪಟ್ಟರು. ನಾಲ್ವರು ಖುಷಿಯಾಗಿ ಊಟಕ್ಕೆ ಕೂತಾಗ ಶ್ರೀನಿವಾಸ್ ಅವರು ಸುರಕ್ಷಾಳ ಜೊತೆ, ಅಮ್ಮ ಸುರಕ್ಷಾ, ಈಗ ಹೇಳು, ಇವನನ್ನು ಅಮೇರಿಕಕ್ಕೆ ಕರ್ಕೊಂಡು ಹೋಗೋಣವಾ ಅಥವಾ ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗೋಣವಾ? ಇಲ್ದಿದ್ರೆ ಅಮೇರಿಕಾವರೆಗೂ ಕರ್ಕೊಂಡು ಹೋಗಿ ಅಲ್ಲಿನ ವಿಮಾನ ನಿಲ್ದಾಣದಲ್ಲಿ ಬಿಟ್ಟುಬಿಡೋಣವಾ? ಪಾಪ ಇವನ ಹತ್ರ ಜಾಸ್ತಿ ಹಣ ಆಗಲಿ ಕಾರ್ಡ್ಗಳಾಗಲಿ ಇಲ್ಲ, ಇಲ್ಲೇ ಬಿಟ್ಟರೆ ಮತ್ತೆ ಅಮೇರಿಕಾಗೆ ಬರೋದಕ್ಕೆ ಆಗಲಿಕ್ಕಿಲ್ಲ ಅಂದರು ತಮಾಷೆಯಾಗಿ. ಸುರಕ್ಷಾ ಶ್ರೀನಿವಾಸ್ ಅವರ ಕಡೆ ನೋಡಿ ನಗ್ತಾ, ಹೌದು ಮಾವಯ್ಯ, ಅಸಲಿಗೆ ಇವನು ಬಟ್ಟೆ ಕೂಡ ತಂದಿಲ್ಲ ಅನಿಸುತ್ತೆ. ಬೆಳಗ್ಗೆ ನಾನು ನೋಡ್ದಾಗ್ರಿಂದ ಒಂದೇ ಬಟ್ಟೆಯಲ್ಲಿದ್ದಾನೆ. ಈಗ ನಾವು ಹೀಗೆ ಬಿಟ್ಟರೆ ಅಮೇರಿಕಾ ಬಿಡಿ, ಕನಿಷ್ಠ ವಿಮಾನ ನಿಲ್ದಾಣದೊಳಗೂ ಸೇರಿಸಲ್ಲ ಅನಿಸುತ್ತೆ ಅಂದ್ಲು ತುಂಟತನದಿಂದ ನಗ್ತಾ. ಶ್ರೀನಿವಾಸ್ ಅವರು ಮಾತ್ರ ಮಾವಯ್ಯ ಎಂಬ ಕರೆಯಲ್ಲಿ ಅತಿಯಾದ ಸಂತೋಷವನ್ನು ಕಂಡ್ರೆ ಸಾಮ್ರಾಟ್ ಸುರಕ್ಷಾಳನ್ನು ದಿಟ್ಟಿಸಿ ನೋಡ್ದ. ಥ್ಯಾಂಕ್ ಯು ಅಮ್ಮ, ನನ್ನ ಮಾವಯ್ಯ ಅಂತ ಕರೆದು ಸಾಮ್ರಾಟ್ ಜೊತೆಗಿನ ನಿನ್ನ ಜೀವನಕ್ಕೆ ಸಮ್ಮತಿ ನೀಡಿದ್ದಕ್ಕೆ. ಹೌದು ಸುರಕ್ಷಾ, ಸಾಮ್ರಾಟ್ ಯೋಚನೆ ಮಾಡದೆ ಸಹಿ ಮಾಡಿದ್ದು, ನೀನು ಭಾರತಕ್ಕೆ ಬಂದಿದ್ದು ನೋಡಿದ್ರೆ ನಿನಗೆ ಅತ್ತೆ ಮಾವ ಅನ್ನಿಸ್ಕೊಳ್ಳುವ ಅದೃಷ್ಟ ನಮಗೆ ಇಲ್ಲವೇನೋ ಅಂತ ಅಂದ್ಕೊಂಡಿದ್ದೆವು ಅಂತ ವೈಶಾಲಿಯವರು ಹೇಳ್ತಾ ಇದ್ದರೆ, ಹಾಗೆ ಅನ್ಬೇಡಿ ಅತ್ತೆ, ನನಗೆ ನಿಮ್ಮನ್ನು ಬಿಟ್ಟು ಹೋಗುವ ಆಲೋಚನೆಯೇ ಇರಲಿಲ್ಲ. ಆದರೆ ಈ ಸಾಮ್ರಾಟ್ ಇದಾನಲ್ಲ ಅಂತ ಕೋಪದಿಂದ ಸಾಮ್ರಾಟ್ನನ್ನು ನೋಡಿ ಎಲ್ಲವನ್ನ ತಾನೇ ಊಹಿಸ್ಕೊಂಡು ಗೊಂದಲ ಮಾಡಿಬಿಟ್ಟ. ಇಲ್ದಿದ್ರೆ ನಾನು ಆರ್ಯನ ಜೊತೆ ಹೋಗೋದೇನು ಅತ್ತೆ, ಇವರದ್ದು ಬರೀ ಹುಚ್ಚಾಟ ಅಂದ್ಲು ಕೋಪದಿಂದ ಸುರಕ್ಷಾ. ಸಾಮ್ರಾಟ್ ಮನಸ್ಸಿನಲ್ಲಿ ಅಮ್ಮೋ ಇದು ಮತ್ತೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೋ ಅಂದ್ಕೊಂಡು ಸುಮ್ಮನೆ ಊಟ ಮುಗಿಸಿ ಅಳದ ವಿಜ್ಜುನನ್ನೆತ್ಕೊಂಡು ಕೋಣೆಗೆ ಹೊರಟು ಹೋದ. ಸಾಮ್ರಾಟ್ ಹೋದ್ಮೇಲೆ, ಹೋಗಲಿ ಬಿಡಮ್ಮ, ನಡೆದದ್ದು ನಡೆದು ಹೋಯಿತು, ಈಗ ನೀನಂತೂ ಖುಷಿಯಾಗಿದೆಯಲ್ಲ, ನಿನಗೇನಾದರೂ ಅನುಮಾನಗಳು ತಪ್ಪು ತಿಳುವಳಿಕೆ ಇದೆಯಾ ಅಂತ ಕೇಳಿದ್ರು ಶ್ರೀನಿವಾಸ್ ಅವರು. ಅನುಮಾನ ಅಂತಿದ್ದಂತೆ ಸಾಮ್ರಾಟ್ ಕೊಟ್ಟ ಪತ್ರಗಳ ಬಗ್ಗೆ ನೆನಪಾ ಸುರಕ್ಷಾ? ಇವೆ, ಅಂದರೆ ಇನ್ನೂ ಕೆಲವು ಲೆಕ್ಕಗಳು ತೀರಿಸ್ಬೇಕಿದೆ ಮಾವಯ್ಯ, ಆದರೆ ಅದನ್ನು ನೇರವಾಗಿ ಸಾಮ್ರಾಟ್ ಜೊತೆ ತೀರಿಸ್ಕೊಳ್ತೀನಿ ಅಂತ ಆಲೋಚಿಸ್ತಾ ಹೇಳಿ ಊಟ ಮುಗಿಸಿ ಎದ್ಲು. ಕೈ ತೊಳ್ಕೊಂಡು ಅಡುಗೆ ಮನೆಯಿಂದ ಹೊರಗೆ ಬರ್ತಾ, ಶುಭರಾತ್ರಿ ಮಾವಯ್ಯ. ಶುಭರಾತ್ರಿ ಅತ್ತೆ ಅಂತ ಹೇಳಿ ವೈಶಾಲಿ ಅವ್ರ ಕೆನ್ನೆಗೆ ಮುತ್ತು ಕೊಟ್ಟು, ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೆ, ನೀವಿಬ್ಬರು ಇಲ್ದಿದ್ರೆ ನಾನು ನನ್ನ ಜೀವನ ಈಗ ಎತ್ತ ಸಾಕ್ತಿತ್ತು ಅಂದ್ಲು. ವೈಶಾಲಿ ಅವರ ಕೆನ್ನೆ ಮೇಲೆ ಕೈ ಇಟ್ಟು, ಎತ್ತಲು ಹೋಗ್ತಾ ಇರಲಿಲ್ಲ, ನಾವು ನಿನ್ನನ್ನು ಯಾವತ್ತಾದರೂ ಬಿಡ್ತೀವ, ಖುಷಿಯಾಗಿರು ಮಗಳೇ ಅಂತ ಹಣೆ ಮೇಲೆ ಮುತ್ತು ಕೊಟ್ಟು, ಹೋಗಿ ಪ್ರಶಾಂತವಾಗಿ ನಿದ್ದೆ ಮಾಡು, ಗುಡ್ ನೈಟ್ ಅಂದರು. ನಗ್ತಾ ಹಾಗೆ ಅತ್ತೆ ಅಂತ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳಿ ಕೋಣೆಗೆ ಹೊರಟು ಹೋದ್ಲು ಸುರಕ್ಷಾ. ನಗ್ತಾ ಇರೋ ಸುರಕ್ಷಾಳನ್ನು ನೋಡಿ ವೈಶಾಲಿ ಮತ್ತು ಶ್ರೀನಿವಾಸ್ ಅವರಿಗೆ ತುಂಬ ಸಂತೋಷ ಆಯಿತು. ಮನಸ್ಸು ಹಗುರವಾಗಿ ಊಟ ಮುಗಿಸಿ ತಮ್ಮ ಕೋಣೆಗೆ ಹೋದರು. ಸುರಕ್ಷಾ ಕೋಣೆಗೆ ಹೋಗುವಷ್ಟರಲ್ಲಿ ಸಾಮ್ರಾಟ್ ವಿಜ್ಜುನನ್ನು ಹೆಗಲ ಮೇಲೆ ಹಾಕ್ಕೊಂಡು ಅತ್ತ ಇತ್ತ ಓಡಾಡ್ತಾ ನಿದ್ದೆ ಮಾಡಿಸ್ತಿದ್ದ. ಸುರಕ್ಷಾ ತನ್ನ ಬ್ಯಾಗ್ ಹತ್ರ ಹೋದ್ಲು. ವಿಜ್ಜು ನಿದ್ದೆ ಮಾಡಿದ್ದನ್ನು ನೋಡಿ ಹಾಸಿಗೆ ಮೇಲೆ ಮಲಗಿಸಿ ಹಿಂದೆ ತಿರುಗುವಷ್ಟರಲ್ಲಿ ಅವನ ಮುಂದೆ ಪತ್ರಗಳನ್ನಿಟ್ಟು, ಇವೇನು ಅಂತ ಕೇಳಿದ್ಲು ಕೋಪದಿಂದ. ಈಗಾಗಲೇ ನೀನು ನೋಡಿರ್ತೀಯಲ್ಲ ಕ್ಲೌಡಿ, ಮತ್ತೆ ಏನು ಅಂತ ಕೇಳೋದು ಯಾಕೆ ಅಂದ ಸಾಮ್ರಾಟ್ ತುಂಬ ಸಹಜವಾಗಿ. ನೋಡಿದ್ದಕ್ಕೆ ಕೇಳ್ತಿದ್ದೀನಿ ಸಾಮ್ರಾಟ್, ಅಸಲಿಗೆ ಇವೆಲ್ಲ ನಾನು ಕೇಳಿದ್ದೀನಾ? ನೀನು ಕೇಳೋದೇನಮ್ಮ, ಅದು ನನ್ನ ಜವಾಬ್ದಾರಿ. ಆದರೂ ಅದೇನು ಆ ಕ್ಷಣಕ್ಕೆ ತಗೊಂಡು ನಿರ್ಧಾರ ಅಲ್ಲ, ನಿನ್ನ ಅಮೇರಿಕಕ್ಕೆ ಕರೆದೊಯ್ದ 2ನೇ ದಿನವೇ ತಗೊಂಡ ನಿರ್ಧಾರ. ಆದರೆ ನಮ್ಮ ಖುಷಿಯ ಸಮಯದಲ್ಲಿ ನಿನಗೆ ಅನಿರೀಕ್ಷಿತ ಉಡುಗೊರೆಯಾಗಿ ಕೊಡೋಣ ಅಂದ್ಕೊಂಡಿದ್ದೆ, ಆದರೆ ಆಗ ಹಾಗೆ ಕೊಡಬೇಕಾಯಿತು. ಏನು ಸಾಮ್ರಾಟ್ ಇದು, ನಿನಗೇನಾದರೂ ಹುಚ್ಚಾ? ನಮ್ಮ ಆಸ್ಪತ್ರೆಯಲ್ಲಿ ನಮಗಿರುವ ಷೇರುಗಳು
60ರಷ್ಟು ಆದರೆ ಅದರಲ್ಲಿ 30% ನನ್ನ ಹೆಸರಿಗೆ, ಇನ್ನುಳಿದ 30% ವಿಜ್ಜುವಿನ ಹೆಸರಿಗೆ ಮಾಡಿದ್ಯಾ. ಮತ್ತು ನಿನಗೆ ಅಂಕಲ್ ಅವರ ಕತೆ ಏನು ಅಂದ್ಲು ಕೋಪದಿಂದ. ಅಯ್ಯೋ ಕ್ಲೌಡಿ, ಅವು ನಮ್ಮ ಆಸ್ಪತ್ರೆ ಷೇರುಗಳು. ಅಂದರೆ ಕೇವಲ ನಾನು ಸ್ವಂತವಾಗಿ ಸಂಪಾದಿಸಿದ ಹಣ. ಅಪ್ಪನ ಕಂಪನಿ ಷೇರುಗಳಲ್ಲಿ ಅರ್ಧ ಭಾಗ ಅಮ್ಮನ ಹೆಸರಿಗೆ, ಅರ್ಧ ಭಾಗ ಅಪ್ಪನ ಹೆಸರಲ್ಲಿವೆ. ಮತ್ತು ನಿನಗೇನು ಬೇಡವಾ ಸಾಮ್ರಾಟ್ ಅಂದ್ಲು ಸುರಕ್ಷಾ ಕೋಪದಿಂದ. ಅಯ್ಯೋ ಕ್ಲೌಡಿ, ಬೇಗ ರೆಡಿಯಾಗು, ನೀನು ಒಂದು ಕಡೆ ನಾನು ಕರ್ಕೊಂಡು ಹೋಗಬೇಕು ಅಂದ ಸಾಮ್ರಾಟ್ ಅವಳು ಹೇಳೋದನ್ನು ನೆಗ್ಲೆಕ್ಟ್ ಮಾಡ್ತಾ. ಎಲ್ಲಿಗೆ ಸಾಮ್ರಾಟ್? ನಿನಗೆ ತೋರಿಸ್ಬೇಕಾದದ್ದು ಒಂದು ಬಾಕಿ ಇದೆ, ಅದಕ್ಕಾಗಿ ನೀನು ಬೇಗ ರೆಡಿಯಾಗು ಅಂದ ಸಾಮ್ರಾಟ್. ಮತ್ತೆ ಅವಳು ಆ ಪ್ರಶ್ನೆಯನ್ನೇ ಕೇಳಿದಾಗ, ಅಯ್ಯೋ ನಾವೆಲ್ಲರೂ ಇದ್ಮೇಲೆ ಇನ್ನು ನನಗೆ ಯಾವುದೇ ಆಸ್ತಿ ಬೇಡ. ಏನು ನೀವು ನನಗೋಸ್ಕರ ಅಷ್ಟು ಯೋಚನೆ ಮಾಡದಿರ್ತೀರಾ? ಅಂದ ಹಾಗೆ ವಿಜ್ಜುವಿನ ಹೆಸರಿರುವ ಆಸ್ತಿಗೆಲ್ಲ ಗಾರ್ಡಿಯನ್ ನಾನು. ಆ ಸಂಬಳ ಸಾಕು ನನಗೆ ಬದುಕೋದಕ್ಕೆ ಅಂದ ಸಾಮ್ರಾಟ್ ಪ್ರೀತಿ ಮಾತಿನಲ್ಲೆಲ್ಲ ಕೆಲಸದಲ್ಲಿದೆ ಅಂತ ತಿಳಿತಿದ್ದ ಸುರಕ್ಷಾಗೆ ಅವನ ವ್ಯಕ್ತಿತ್ವ ಎವರೆಸ್ಟ್ ಶಿಖರದಷ್ಟು ಎತ್ತರವಾಗಿ ಕಾಣ್ತು. ಇಷ್ಟು ದಿನ ಅವನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳದಿದ್ದಕ್ಕೆ ಅವಳು ತನ್ನನ್ನೇ ತಾನು ಬೈದುಕೊಂಡ್ಳು. ಒಂದು ಸಲ ಸಾಮ್ರಾಟ್ನನ್ನು ಗಟ್ಟಿಯಾಗಿ ಅಪ್ಕೊಂಡು, ಯಾಕೆ ಸಾಮ್ರಾಟ್ ಹಾಗೆ ಮಾಡಿ ನನ್ನಿಂದ ಬೈಗುಳ ತಿಂದೆ? ಅದೊಂದೇ ನಿನ್ನಲ್ಲಿ ತಪ್ಪುಗಳನ್ನ ಹುಡುಕುವಂತೆ ಮಾಡಿತು, ಇಲ್ಲದಿದ್ದರೆ ನೀನು ಬಂಗಾರ. ಎಷ್ಟೋ ಜನ ಸಮಾಜದಲ್ಲಿ ತಪ್ಪುಗಳನ್ನ ಮಾಡಿಯೋ ತಪ್ಪಿಸ್ಕೊಂಡು ಹಾಯಾಗಿ ಓಡಾಡ್ತಾರೆ. ಆದರೆ ನೀನು ತಪ್ಪನ್ನು ಒಪ್ಕೊಂಡು ಕೊನೆಗೆ ನನ್ನ ಕಾಲು ಕೂಡ ಹಿಡಿದೆ. ನನಗೋಸ್ಕರ ನಿನ್ನ ಕೋಪವನ್ನು, ನಿನ್ನ ಅಸ್ತಿತ್ವವನ್ನು, ನಿನ್ನ ಆಸ್ತಿಯನ್ನು ಎಲ್ಲವನ್ನು ಬಿಟ್ಟುಕೊಟ್ಟೆ. ಯಾಕೆ ಸಾಮ್ರಾಟ್ ಅಂತ ಅವನ ಎದೆ ಮೇಲೆ ಹಕ್ಕಿಯಂತೆ ವಾಲಿ ಅಳ್ತಾ ಕೇಳಿದ್ಲು. ಯಾಕಂದರೆ ಸುರಕ್ಷಾ, ನೀನೇ ಅಂದ್ಯಲ್ಲ ನಾನು ಮಾಡಿದ್ದು ತಪ್ಪು ಅಂತ. ಆ ತಪ್ಪು ಯಾರು ಮಾಡಿದರೂ ತಪ್ಪೆ. ತಪ್ಪುಗಳನ್ನ ಪ್ರತಿಯೊಬ್ಬರು ಮಾಡ್ತಾರೆ ಸುರಕ್ಷಾ. ಆದರೆ ಆ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು, ಅಂದ್ಕೊಳ್ಬೇಕು. ಹಾಗೆ ಮಾಡಿದವನು ಎಷ್ಟೇ ದೊಡ್ಡವನಾದರೂ ಸರಿ, ಮನುಷ್ಯ ಅನ್ನಿಸ್ಕೊಳ್ಳೋದಿಲ್ಲ. ನನ್ನ ತಂದೆ ತಾಯಿ ಕಲಿಸಿದ ಸಂಸ್ಕಾರ ಹಸಲಿಗೆ ನಾನು ಯಾವುದೇ ತಪ್ಪು ಮಾಡಬಾರ್ದು ಅಂತ. ಆದರೆ ಅರಿಯದ ಪರಿಸ್ಥಿತಿಯಲ್ಲಿ ತಪ್ಪು ಮಾಡಿದೆ. ಮತ್ತು ನಾನು ಮಾಡಿದ ತಪ್ಪನ್ನು ನಾನೇ ಸರಿಪಡಿಸ್ಕೊಳ್ಬೇಕಲ್ವೇ? ಅದಕ್ಕೆ ನಿಜ ತಿಳಿದ ತಕ್ಷಣ ನಿನಗಾಗಿ ಓಡಿ ಬಂದೆ. ನೀನು ಕಾಣದ ದಿನಗಳಲ್ಲಿ ಉಸಿರಾಡೋದಕ್ಕೂ ಭಾರವಾಗ್ತಾಯಿತ್ತು. ನಾನು ಮಾಡಿದ ತಪ್ಪು ಪ್ರತಿ ಕ್ಷಣ ನನ್ನನ್ನು ಸುಡುತ್ತಿತ್ತು. ಯಾವಾಗ ನೀನು ಕಂಡಿಯೋ ಆಗಲೇ ನಾನು ನಿರಾಳವಾಗಿ ಉಸಿರಾಡಿದ್ದು. ನೀನು ನನ್ನನ್ನು ಕೋಪದಿಂದ ಬೈದರೂ ಸರಿ, ಕ್ಷಮೆ ಕೇಳಿ ನಿನ್ನ ಕಣ್ಣು ಮುಂದೆ ಇರಬೇಕಂದ್ಕೊಂಡೆ. ನಿನ್ನ ಪೂರ್ಣ ಜವಾಬ್ದಾರಿ ತಗೋಬೇಕಂದ್ಕೊಂಡೆ. ಅದಕ್ಕೆ ನೀನು ಎಷ್ಟೇ ಅಂದರೂ ನಿನ್ನ ಬಿಡೋದಕ್ಕೆ ಇಷ್ಟಪಡಲಿಲ್ಲ ಅಂತ ಹೇಳಿ ಇನ್ನು ಅಳ್ತಿದ್ದ ಸುರಕ್ಷಾಳನ್ನು ಹಾಗೆ ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ತನ್ನ ಪಕ್ಕದಲ್ಲೇ ಮಲಗಿ ಕಣ್ಣೀರು ಒರೆಸಿ ಅನಾವಶ್ಯಕವಾಗಿ ಏನೇನೋ ಆಲೋಚಿಸಿ ತಲೆ ಕೆಡಿಸ್ಕೊಳ್ಬೇಡ ಕ್ಲೌಡಿ, ಹಾಯಾಗಿ ನಿದ್ದೆ ಮಾಡು ಅಂದ ಅವಳ ಹಣೆಗೆ ಮುತ್ತನ್ನು ಕೊಡುತ್ತಾ. ಹ್ಞೂ ಅನ್ನುತ್ತಾ ಸಾಮ್ರಾಟ್ ಎದೆ ಮೇಲೆ ಪ್ರಶಾಂತವಾಗಿ ನಿದ್ದೆ ಮಾಡಿದ್ಲು ಸುರಕ್ಷಾ. ಮರುದಿನ ಬೆಳಿಗ್ಗೆ ಮತ್ತೆ ಅಮೆರಿಕದಲ್ಲಿದ್ದಂತೆಯೇ ಸುರಕ್ಷಾಳ ದಿನ ಆರಂಭ ಆಯಿತು. ತನಗಿಂತ ಮುಂಚೆ ಎದ್ದು ತಂದೆ ಮಗ ಆಟ ಆಡ್ತಾ ಇದ್ದರೆ ಆಗಷ್ಟೇ ಕಣ್ತೆರೆದ ಸುರಕ್ಷಾ, ಗುಡ್ ಮಾರ್ನಿಂಗ್ ಸಾಮ್ರಾಟ್ ಅಂದ್ಲು. ವಿಜ್ಜುವಿನ ಜೊತೆ ಆಡ್ತಿದ್ದ ಸಾಮ್ರಾಟ್ ಸುರಕ್ಷಾಳ ಕಡೆ ನೋಡಿ, ಗುಡ್ ಮಾರ್ನಿಂಗ್ ಹೇಳೋದು ಕೂಡ ನಿನಗೆ ಬರಲ್ವಾ ಕ್ಲೌಡಿ? ಹಬ್ಬ, ನಿನಗೆ ತುಂಬ ಕಲಿಸ್ಬೇಕಿದೆ ಅಂದ ತುಂಟತನದಿಂದ. ಸುರಕ್ಷಾ ಗೊಂದಲದಿಂದ, ಗುಡ್ ಮಾರ್ನಿಂಗ್ ಹೇಳೋದು ಬರದೇ ಇರೋದು ಏನು ಸಾಮ್ರಾಟ್? ಈಗಾಗಲೇ ನಿನಗೆ ಹೇಳಿದ್ನಲ್ಲ ಅಂದ್ಲು. ಆಹಾಹಾ, ಮಾಮೂಲಿಯಾಗಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹಾಗೆ ಹೇಳಬೇಕು ಕ್ಲೌಡಿ. ಆದರೆ ಗಂಡ ಹೆಂಡತಿಯರ ಮಧ್ಯೆ ಗುಡ್ ಮಾರ್ನಿಂಗ್ ಪದ್ಧತಿ ಬೇರೆ ಇರುತ್ತೆ, ನಿನಗೆ ಗೊತ್ತಿಲ್ವಾ ಅನ್ನುತ್ತಾ ವಿಜ್ಜುವಿನ ಜೊತೆಗೆ ಅವಳ ಪಕ್ಕಕ್ಕೆ ಜರುಗಿ ಸುರಕ್ಷಾಳ ತುಟಿ ಮೇಲೆ ಮೆಲ್ಲಗೆ ಮುತ್ತು ಕೊಟ್ಟು, ಗುಡ್ ಮಾರ್ನಿಂಗ್ ಕ್ಲೌಡಿ ಅಂದ. ಹೀಗೆ ಹೇಳಿದರೆ ಆ ಮುಂಜಾನೆ ಸುಂದರವಾಗಿರುತ್ತಂತೆ, ಇಲ್ದಿದ್ರೆ ಸಂಗಾತಿಗೆ ಆ ದಿನ ಚೆನ್ನಾಗಿರಲ್ವಂತೆ ಗೊತ್ತಾ ಅಂದ ಸಾಮ್ರಾಟ್. ಹೌದಾ, ಇದನ್ನು ಯಾರು ಹೇಳಿದ್ರೋ ಅಂದ್ಲು ಸುರಕ್ಷಾ ವ್ಯಂಗ್ಯವಾಗಿ. ಇದ್ದಾರೆ ಬಿಡು, ಒಬ್ಬರು ರಾಣಾನಂದ ಗುರುಗಳು ಅಂತ, ಇಲ್ಲೇ ಇಂಡಿಯಾದಲ್ಲಿ ಇರ್ತಾರೆ, ಹೇಳ್ಕೊಟ್ಟಿದ್ದಾರೆ. ರಾಣಾನಂದ ಗುರುಗಳು? ನಾನೆಲ್ಲೂ ಕೇಳೇ ಇಲ್ವಲ್ಲ ಅವ್ರ ಹೆಸರು ಆಶ್ಚರ್ಯದಿಂದ ಕೇಳಿದ್ಲು ಸುರಕ್ಷಾ.
ಸಾಮ್ರಾಟ್ ನಗ್ತಾ, ಹಾಗಾದರೆ ಒಂದು ಸಲ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅವರ ಶಿಷ್ಯ ಅದ್ವಿಕ ಮಾತೆ ನಿನಗೆಲ್ಲವನ್ನ ಹೇಳ್ತಾರೆ ಬಿಡು. ಏನು ಸಾಮ್ರಾಟ್, ನೀನು ಏನು ಹೇಳ್ತಿರೋದೆಲ್ಲ ನನಗೆ ಗೊಂದಲ ಆಗಿದೆ ಅಂತ ಸುರಕ್ಷಾ ತಲೆ ಕೆರ್ಕೊಂಡ್ರೆ, ಸರಿ ಬಿಡು, ಈಗ ಆ ವಿಷಯ ಯಾಕೆ, ನೀನು ಮೊದಲು ಎದ್ದು ಮುಖ ತೊಳ್ಕೊ ಅಂತ ವಿಜ್ಜುನನ್ನು ಹಾಸಿಗೆ ಮೇಲೆ ಮಲಗಿಸಿ ಸುರಕ್ಷಾಳನ್ನು ಎತ್ಕೊಂಡು ಹೋಗಿ ಸ್ನಾನದ ಕೋಣೆಯಲ್ಲಿ ಬಿಟ್ಟು ಬಂದ ಸಾಮ್ರಾಟ್. ಇದೇನು ಸಾಮ್ರಾಟ್, ನಾನು ಎದ್ದು ನಡೆಯೋದಕ್ಕೆ ಆಗಲ್ವಾ ಏನು ಅಂತಿರುವಾಗಲೇ ಸಾಮ್ರಾಟ್ ಬಾಗಿಲು ಹಾಕಿ 10 ನಿಮಿಷದಲ್ಲಿ ಹೊರಗೆ ಬರಬೇಕು ಅಂತ ವಿಜ್ಜುವಿನ ಹತ್ರ ಹೋದ. ಅರ್ಧ ಗಂಟೆಯ ನಂತರ, ಕ್ಲೌಡಿ ಬೇಗ ರೆಡಿಯಾಗು, ನಿನ್ನ ಒಂದು ಕಡೆ ಕರ್ಕೊಂಡು ಹೋಗಬೇಕು ಅಂದ ಸಾಮ್ರಾಟ್. ಅದೇ ಎಲ್ಲಿಗೆ ಸಾಮ್ರಾಟ್, ಹೇಳಿದ್ನಲ್ಲ ನಿನಗೆ ತೋರಿಸ್ಬೇಕಾದದ್ದು ಒಂದು ಬಾಕಿ ಇದೆ ಅದಕ್ಕಾಗಿ ಅಂತ. ಏನೋ ಅಂತ ಅನುಮಾನದಿಂದ ಕೇಳಿದ್ಲು ಸುರಕ್ಷಾ. ಹೇಳಿದ್ನಲ್ಲ ಕ್ಲೌಡಿ, ಅಲ್ಲಿಗೆ ಹೋದ್ಮೇಲೆ ನೀನೇ ನೋಡ್ತೀಯ ಅಂತ. ನೀನು ಬೇಗ ರೆಡಿಯಾಗು ಅಂತ ಸಾಮ್ರಾಟ್ ಕೂಡ ರೆಡಿಯಾದ. ನಿದ್ದೆ ಮಾಡ್ತಿದ್ದ ವಿಜ್ಜುನನ್ನು ವೈಶಾಲಿ ಮತ್ತು ಶ್ರೀನಿವಾಸ್ ಅವರಿಗೆ ಒಪ್ಪಿಸಿ, ನಾವು 1 ಗಂಟೆಯಲ್ಲಿ ಬರ್ತೀವಿ, ಅಷ್ಟರವರೆಗೆ ಇವನನ್ನು ನೋಡ್ಕೊಳ್ಳಿ ಅಂತ ಶ್ರೀನಿವಾಸ್ ಅವರು ಎಲ್ಲಿಗೆ ಅಂತ ಕೇಳ್ತಾ ಇದ್ದರೂ ಕೂಡ ಕೇಳಿಸ್ಕೊಳ್ದೆ ಸುರಕ್ಷಾಳನ್ನು ಕರ್ಕೊಂಡು ಹೊರಟು ಹೋದ ಸಾಮ್ರಾಟ್. ಅರ್ಧ ಗಂಟೆ ನಂತರ ಸಾಮ್ರಾಟ್ನ ಕಾರು ಒಂದು ಸಾಮಾನ್ಯ ಬಡಾವಣೆಯ ಸಣ್ಣ ಮನೆ ಮುಂದೆ ನಿಂತ್ಕೊಂತು. ಸಾಮ್ರಾಟ್, ನಾವಿಲ್ಲಿಗೆ ಯಾಕೆ ಬಂದೆವು ಅಂತ ಕಾರಿನ ಕಿಟಕಿಯಿಂದ ಹೊರಗೆ ನೋಡ್ತಾ ಕೇಳಿದ್ಲು ಸುರಕ್ಷಾ. ಹೇಳ್ತೀನಿ ಬಿಡು, ಮೊದಲು ಕೆಳಗಿಳಿ ಕ್ಲೌಡಿ ಅಂತ ಕಾರ್ನಿಂದ ಇಳಿತಾ ಹೇಳ್ದ ಸಾಮ್ರಾಟ್. ಸಾಮ್ರಾಟ್ ಯಾಕೆ ಹೇಳ್ತಿದ್ದಾನೆ ಅಂತ ಅರ್ಥ ಆಗ್ತಿದ್ರು. ಕಾರ್ ಇಳಿದು ಸುತ್ತಲೂ ನೋಡ್ತಿದ್ದ ಸುರಕ್ಷಾಗೆ ವಾಟರ್ ಟ್ಯಾಂಕರ್ ಹತ್ರ ನೀರು ತುಂಬ್ಕೊಂಡು ಬರ್ತಿದ್ದ ಅನನ್ಯ ಕಂಡ್ಲು. ಅನನ್ಯಾಳನ್ನು ನೋಡಿದ ಕೂಡಲೇ ಸುರಕ್ಷಾಳ ಕಣ್ಣಲ್ಲಿ ಕೋಪದ ಕಿಡಿಗಳು ಬಂದವು. ತನ್ನ ಮುಂದೆ ಹೋಗಿ ಯೋಚನೆ ಮಾಡದೆ ಅವಳ ಕೆನ್ನೆಗೆ ಬಾರಿಸಿದ್ಲು. ಸುರಕ್ಷಾ ಹೊಡೆದು ಹೊಡೆತಕ್ಕೆ ನೀರಿನ ಬಿಂದಿಗೆಯ ಸಮೇತ ಕೆಳಗೆ ಬೀಳ್ತಿದ್ದ ಅನನ್ಯಾಳನ್ನು ಸಾಮ್ರಾಟ್ ಹಿಡಿದು ನಿಲ್ಲಿಸ್ದ. ಸಾಮ್ರಾಟ್ ತಡೆದಿದ್ದನ್ನು ನೋಡಿ ಸುರಕ್ಷಾ ಇನ್ನಷ್ಟು ಕೋಪದಿಂದ ಬಂದು ಅನನ್ಯಾಳ ಜುಟ್ಟು ಹಿಡಿದು ಎಳೀತಿದ್ರೆ, ಅನನ್ಯಾಳನ್ನು ಬಿಟ್ಟ ಸಾಮ್ರಾಟ್ ಸುರಕ್ಷಾಳ ಹತ್ರ ಬಂದು ಅವಳನ್ನ ಹಿಡಿದು, ಸುರಕ್ಷಾ ನಿಲ್ಲು ಅಂದ. ನನ್ನ ಬಿಡು ಸಾಮ್ರಾಟ್, ಇವಳಿಂದ ನಾನು ಎಷ್ಟು ನರಕ ಅನುಭವಿಸ್ದೆ ಗೊತ್ತಾ. ಇವಳು ಅರ್ಥ ಇಲ್ಲದ ಹಠದಿಂದ, ಪ್ರೀತಿ ಹೆಸರಿನಲ್ಲಿ ಇವಳು ಬೆಳೆಸ್ಕೊಂಡ ಆಸೆಯಿಂದ ನಾನು ನನ್ನ ಜೀವನದಲ್ಲಿ ಎಷ್ಟು ನಿದ್ದೆ ಇಲ್ಲದ ರಾತ್ರಿಗಳು ಕಳೆದಿದ್ದೀನೋ. ಐಷಾರಾಮಿಯಾಗಿರಬೇಕೆಂಬ ಇವಳ ಆಸೆಯಿಂದ, ಪ್ರೀತಿ ಹೆಸರಲ್ಲಿ ಇವಳು ಮಾಡಿದ ಮೋಸದಿಂದ ಪಾಪ ಸಾಮ್ರಾಟ್, ನಮ್ಮ ವಿಜಯ್ ತನ್ನ ಜೀವನವನ್ನೇ ಕಳ್ಕೊಂಡಿದ್ದಾನೆ ಅಂತ ಅಳ್ತಾ ಹೇಳಿದ್ಲು ಸುರಕ್ಷಾ. ಅಂತಹ ಇವಳಿಗೆ ಬದುಕು ಹಕ್ಕಿಲ್ಲ ಸಾಮ್ರಾಟ್, ಇವಳೀಗಲೇ ಸತ್ತು ಹೋಗಬೇಕು, ನನ್ನ ಕೈಯಿಂದಲೇ ಇವಳನ್ನ ಸಾಯಿಸಬೇಕು ಅಂತ ಅರಿಸ್ತಾ ಹೊಡಿತಿದ್ರೆ ಬೀದಿಯಲ್ಲಿ ಜನ ಸುತ್ತಲೂ ಜಮಾಯಿಸಿದ್ರು. ಸುರಕ್ಷಾ ಸುಮ್ಮನಾಗು, ನಾನು ಸಾಯಿಸಬೇಕು ಅಂದ್ಕೊಂಡಿದ್ದೆ, ಆದರೆ ಒಂದು ಸಲ ಸಾಯಿಸಿದ್ರೆ ಏನಿದೆ, ಸುರಕ್ಷಾ ಒಂದೇ ಸಲ ಸತ್ತು ಹೋಗ್ತಾಳೆ. ನಾವು ಅನುಭವಿಸಿದ ನೋವಿನಲ್ಲಿ 1% ಕೂಡ ತಿಳಿಯದೆ ಹಾಯಾಗಿ ಸತ್ತು ಹೋಗ್ತಾಳೆ. ಅದಕ್ಕಿಂತ ಹೆಚ್ಚಾಗಿ ಪ್ರಾಣ ಉಳಿಸೋ ವೃತ್ತಿಯಲ್ಲಿರೋ ನಾವು ಪ್ರಾಣ ತೆಗೆಯುವಷ್ಟು ಪಾಪ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಅವಳನ್ನ ಸರಿಯಾಗಿ ನೋಡು ಸುರಕ್ಷಾ ಅಂದ ಸಾಮ್ರಾಟ್. ಅಲ್ಲಿವರೆಗೂ ಆವೇಶದಲ್ಲಿದ್ದ ಸುರಕ್ಷಾ ಒಂದು ಸಲ ಅವಳನ್ನು ಮೇಲಿನಿಂದ ಕೆಳಗೆ ನೋಡಿತು ಕೂಡಲೇ ಅವಳ ಆವೇಶ ತಣ್ಣಗಾಯಿತು. ಕಾರಣ ಅನನ್ಯ ಗರ್ಭಿಣಿಯಾಗಿದ್ಲು. ಸುಮಾರು 9ನೇ ತಿಂಗಳಿರಬಹುದು. ಜೊತೆಗೆ ಸೊರಗಿದ ದೇಹ, ಮೈಮೇಲೆ ಮಾಸದ ಬಟ್ಟೆ, ಒಳಗೋದ ಕಣ್ಣುಗಳು ಅವಳ ತಾಯ್ತನದ ಹೊರತು ಬೇರೆಲ್ಲೂ ಮಾಂಸವಿಲ್ಲದ ಮೂಳಿಯ ಗೂಡಿನಂತಿರೋ ಅನನ್ಯಾಳನ್ನು ನೋಡಿ ಸುರಕ್ಷಾ ಕಣ್ಣು ಸಣ್ಣಗೆ ಮಾಡಿ ಸಾಮ್ರಾಟ್ನನ್ನು ನೋಡಿದ್ಲು. ಸಾಮ್ರಾಟ್ ಸುರಕ್ಷಾಳ ಕಡೆ ನೋಡಿ ಸನ್ನೆ ಮಾಡ್ತಾ ಕಾರ್ ನಿಲ್ಲಿಸಿದ ಮನೆಯೊಳಗೆ ಕರ್ಕೊಂಡು ಹೋದ. ನೀನು ಹೇಳಿದ ಯಾವುದನ್ನು ನಾನು ಮರ್ತಿಲ್ಲ ಸುರಕ್ಷಾ, ಎಲ್ಲವೂ ನನಗೆ ನೆನಪಿದೆ. ಅದಕ್ಕೆ ನಾವು ಅನುಭವಿಸಿದ ನರಕವನ್ನು ಇವಳು ಅನುಭವಿಸುವಂತೆ ಮಾಡಬೇಕು ಅಂದುಕೊಂಡೆ ಅಂತ ಹೇಳಿದ ಸಾಮ್ರಾಟ್. ಅರ್ಥವಾಗದಂತೆ ನೋಡಿದ್ಲು ಸುರಕ್ಷಾ ಸಾಮ್ರಾಟ್ನನ್ನು. ಗೇಟ್ ಒಳಗಡೆ ಕರ್ಕೊಂಡು ಹೋದ. ಸುರಕ್ಷಾಗೆ ಮನೆಯೊಳಗಡೆ
ನೋಡುವಂತೆ ಕಣ್ಣಲ್ಲೇ ಸನ್ನೆ ಮಾಡ್ದ. ಒಂದು ಕೋಣೆಯಿರೋ ಶೀಟಿನ ಮನೆಯೊಳಗೆ ಹಾಸಿಗೆ ಮೇಲೆ ಸುಮಾರು 28 ವರ್ಷದ ವ್ಯಕ್ತಿ ಮಲಗಿದ್ದ. ಯಾರು ಅಂತ ಕೇಳಿದ್ಲು ಸುರಕ್ಷಾ. ಅನನ್ಯಾಳ ಗಂಡ ಅಂದ ಸಾಮ್ರಾಟ್. ಅವಳನ್ನು ಒಳಗಡೆ ಕರೆದೊಯ್ದ. ಒಳಗೆ ಹೋದ ಸುರಕ್ಷಾ ಆ ಮನೆಯನ್ನು ಆಶ್ಚರ್ಯದಿಂದ ನೋಡಿದ್ಲು. ಒಂದೇ ಕೋಣೆ, ಅದರಲ್ಲಿ ಒಂದು ಕಡೆ ಸಣ್ಣ ಗ್ಯಾಸ್ ಒಲೆ, ಇನ್ನೊಂದು ಕಡೆ ಒಂದು ಸ್ಟೂಲ್ ಮೇಲೆ ಸಣ್ಣ ಟೇಬಲ್ ಫ್ಯಾನ್. ಅದು ಕೂಡ ಅಲ್ಲಿ ಮಲಗಿದ್ದವನಿಗೆ ಮಾತ್ರ ಗಾಳಿ ಬರುವಂತೆ ಇಡಲಾಗಿತ್ತು. ಕೂತ್ಕೊಳ್ಳೋದಕ್ಕೆ ಕುರ್ಚಿ ಕೂಡ ಇಲ್ಲದ ಆ ಮನೆಯಲ್ಲಿ ಬೇಸಿಗೆ ಕಾಲ ಆದ್ದರಿಂದ ತುಂಬ ಸೆಕೆ ಇತ್ತು. ಅದೆಲ್ಲವನ್ನು ಆಶ್ಚರ್ಯದಿಂದ ನೋಡಿದ ಸುರಕ್ಷಾಗೆ ಏಯ್ ಅನನ್ಯ ಅಂತ ಮಲಗಿದ್ದವನು ಕೂಗಿಗೆ ಬೆಚ್ಚಿ ಬಿದ್ದು ಅವನ ಕಡೆ ನೋಡಿದ್ಲು ಸುರಕ್ಷಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.